ಬಲೆಗಳ ತೀರು ಗಂಡು ಮೆಮ್ಮಿದಾರಾನು ಇದು ಗಂಡು ಬಲೆಗಳ ತೀರು ಗೀತ ಸಾಧ್ಯವಿಲ್ಲ ಸಾಹುಕಾರ, ಸಾಧ್ಯವಿಲ್ಲ. ಈ ನರಸಿಂಹ ಅವನ ಬಲಗೈಯಾಗಿರುವುದು ನಮ್ಮ ದಣಿಯ ಆಸ್ತಿ ಕೈಯಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ಅಗ್ನಿರಾಜನ ಮುಂದೆ ಸಾಧ್ಯವೆಲ್ಲ ಎಂಬ ಒಪ್ಪಾದವೇ ಇಲ್ಲ. ಕಾಡಿನಲ್ಲಿ ಮೆರೆದಾಡುವ ಸಾವಿರಾರು ಸಿಂಹಗಳೇ ಈ ಅಗ್ನಿಯನ್ನು ಕೊಂಡೊಡನೆ ತಿಲದಲ್ಲಿ ಸೇರಿಕೊಳ್ಳುತ್ತಿರುವಾಗ ಖಚಿತ ನಿನ್ನಂತ ನರಸಿಂಹ ನೀನು ಎದುರವನೇನೋ ಲೇ ನರಸಿಂಹ. ಬರೀ ನರಸಿಂಹನಲ್ಲೇ ನಿತ್ಯ ನಿಮ್ಮಂತ ಸಿಂಹಗದ್ದು ಹೋರಾಡಿ ಸತ್ಯವನ ಎತ್ತಿರುವ ಜಯಸಿಂಹ. ಜಯಸಿಂಹ ನಿನ್ನಂತಹ ಸಾವಿರಾರು ಸಿಂಹಗಳೇ ನನ್ನ ಜಾಲದಲ್ಲಿ ಬಿದ್ದು ನೇಣಗಮ್ಮ ನೋಡುತ್ತಿರುವಾಗ ನಿನಗೇಕೆ ಬೇಕು ಈ ಹುಚ್ಚುತನ? ಸುಮ್ಮನೆ ಸರಳಾಗತನಾಗಿ ಹೋಗದಿದ್ದರೆ ನಿನ್ನ ಗಂಡನಿಗೆ ಕಿಚ್ಚಿಡದು ಬಿಡನು ಈ ಅಗ್ನಿ. ಏ ಸಾವುಕಾರ, ನಿನ್ನಂತ ಡುಪ್ಲಿಕೇಟ್ ಅಗ್ನಿಗೆ ಹೆದರಿ ಮೈ ಸುಟ್ಟುಕೊಳ್ಳುವಂತ ಕೊಳ್ಳೆ ನರಿಯಲ್ಲ ಈ ನರಸಿಂಹ. ನಿಮ್ಮಂತ ಕೊಪ್ಪಿದ ಕುಂಡಿಗಳ ಜೊತೆ ಹೋರಾಟ ಮಾಡಬೇಕೆಂದು ನಿರ್ಧಾರ ಇದ್ದರೆ ಅರ್ಧ ನಿಮಿಷದೊಳಗಾಗಿ ನಿನ್ನ ರುಂಡು ಬಂದು ಬರುವುದು ಈ ನರಸಿಂಹನ ಪಾದಕ್ಕೆ. ನರಸಿಂಹ ಅರ್ಧ ನಿಮಿಷ ನೆರೆ ಹೇಳೋಣಲೇ ನರಸಿಂಹ, ಅರ್ಧ ನಿಮಿಷ ಕುಂತು ನೀನಂತ ಕಬ್ಬಿದ ಕೋಣ ನನಗೆ ಈ ನನ್ನ ಬಂದೂಕಿನ ಬೆಂಕಿ ನೀವು ಬೆಂದು ಆಹುತಿ ಆಗುತ್ತಿರ. ಏಕಚ್ಛಿತ ನೀನೊಬ್ಬ ಸರ್ಕಾರ ಹಾಳಾಗಿರುವ ನಿನಗೆ ಅದರ ಜನರ ಹಾಕ್ಬೇಡ್ರಿ ಅಪ್ಪ ಇವು ಸವಾಲು. ಮುರುಗೇಶಿ ಸರಿಲ್ಲ ಹಿಂದಕ ಯಪ್ಪ, ನೀವು ಈ ಸವಾಲು ಹಾಕಿದ್ರ ನಾನು ಪರದೇಶ ಆಗ್ತಿರೋ ಯಪ್ಪ. ನಾನಿರುವಾಗ ಆ ಭಯದ ಭೀತಿ ನಿಮಗೇಕೆ? ಓ ಯಪ್ಪ, ನೀವು ಯಾವಾಗ ನೋಡ್ರಿ ನನ್ನಿಂದ ಬೈಕಂತೀನಿ. ಇಂತಕ ಉಣ್ಬಂದಾಗ ಒಂದು ಕಿರಾಣಿ ಅಂಗಡಿ ಹಾಕಿದ್ದೆ ದೊಡ್ಡದು, ಅದನ್ನೆಲ್ಲ ರಾತ್ರಿ ಎಲ್ಲ ದುಡು ಮಾಡಿಸಿ ಅವನವನು ನನ್ನ ಕತ್ತಿ ಮೇಲೆ ಮೇಲಿದವ್ ನೀನು ಕೂಡ ಸೋಮರ. ನೀವ ಆ ಹಿಂದಿನ ಭೀತಿಯನ್ನು ಬಿಟ್ಟು ಬಿಡ್ರಿ. ಕಚ್ಚಡಿಯಲ್ಲಿ ಕಾಲ ಕಳೆಯಬೇಕಾದ ಈ ಕುನ್ನಿ ನಮ್ಮ ದನಿ ಅಗ್ನಿರಾಜನನ್ನೇ ಬೆಂಕಿಯ ಸುತ್ತಿಯಲ್ಲಿ ಸುಳಿಯುವುದೆಂದರೆ ಏನು? ನಾನಿದ್ದೇರೇನು ಪ್ರಯೋಜನ? ನೀವೀಗಲೇ ಅಪ್ಪಣೆ ಮಾಡಿದರೆ ಅವನ ಈಗಲೇ ಸೀಳಿ ಬಿಡವೆ. ಮುಚ್ಚು ಹಾಕಿದವರ ಮನೆ ಕಾಯುವ ಕುನ್ನಿ ತುತ್ತು ಕೂಡಿನಾಸಿಗಾಗಿ ನಿನ್ನೆಲ್ಲ ಶೌರ್ಯವನ್ನು ಇವನಿಗೆ ಬೆಟ್ಟಿಸಿ ಹೇರಿಯಾಗಿರುವ ನಿನ್ನಂತವನಿಗೆ ಏನಾಗುತ್ತದೆ ನನ್ನ ಪೌರುಷ. ಇವನು ಗಂಡವೇ ನರಸಿಂಹ, ಸಿಕ್ಕಂತೆ ಕುಡಿ ಹಾಲು ಕುಡಿದು ಮದದ ಮದ್ದಾನೆಯಾಗಿ ಬಂದು ನಿಮ್ಮೊಂದಿಗೆ ಚಡ್ಡಿ ಹಾಕಿ ಶೆಟ್ಟು ಬಾರಿಸಿ ಈ ಸಿಂಹ ಎಂಬ ಕೊಡ್ಲಿ ಎತ್ತಿದರೆ 10 ಸಾಹುಕಾರ ರುಂಡ ಬಂದು ಬಿಡುವುದು ನನ್ನ ಕುಡಿಬಡ್ಡಿಯಲ್ಲೇ. ಯಾರೇ ದೊಡ್ಡಸಾಗಿ ಮುಂದಕ್ಕೆ ನರಸಿಂಹ ಮಾತು ಬೆಳೆಸಿದಂತೆಲ್ಲ ನಿನ್ನ ಪೌರುಷದ ಹುಚ್ಚುತನ ಹೆಚ್ಚಾಯಿತು ಮಗನೇ. ಈ ಅಗ್ನಿರಾಜನ ಹೆಸರು ಕೇಳಿದರೆ ಇಡೀ ಸರ್ಕಾರದ ಗಡಗಡ ನಡೆಸುತ್ತಿರುವಾಗ ಈ ಒಬ್ಬ ಸರ್ದಾರನ ಮನೆ ಹಾಳಾಗಿ ನನ್ನೆದುರಿಗೆ ಹಾರಾಡುತ್ತೀಯ ಅಂದರೆ ಹಿರಣ್ಯ ಕಶಪಿನ ಆಳಬಲ್ಲೆ ಈ ನಿನ್ನ ನಗರವಲ್ಲ. ಇದನ್ನೇ ನೀ ಗಟ್ಟಿ ಹಿಡಿದು ಅಹಂಕಾರದ ಮೆಟ್ಟಿಲೆಂದರೆ ನನ್ನ ಕೃಷ್ಣ ಅದೇ ಹಿರಣ್ಯ ಕಶಿಪನ ಹೊಟ್ಟೆಯನ್ನು ನರಸಿಂಹನಾಗಿ ಹರಿದಂತೆ ನಿನ್ನ
ಹೊಟ್ಟೆರಿದು ರಕ್ತ ಕುಡಿದಾನು ಎಚ್ಚರ. ನಾನೇ ಬಂದಿದೆ ಎಂದು ಪಗಳಿದ್ದಾನೆ ಬಂದ. ಸಾವುಕಾರ ಗುಂಡದ ಇವ ಎದಕ್ ಬಂದಾನ ಎದಕ್ಕಿಲ್ಲ ಅಂತ ಮೊದಲು ನಾ ವಿಚಾರ ಮಾಡಿ ಕೇಳ್ತೀನಿ, ಆಮೇಲೆ ನೀವು ಹಾಗೆ ಇದ್ದರೆ ನೀವೇ ಕೇಳಿಸಟ್ಟೆ. ಸರಿ ಸ್ವಲ್ಪ ರೇ ಹುಡುಗ ನೀವು ಸ್ವಲ್ಪ ಇದಕ್ಕೆ ಸರಿ. ಅವನು ಅವರಿಬ್ಬರನ್ನ ಕಡೆಯಂಗದಿಯಲ್ಲ ಒಮ್ಮರೆ ನಾನು ಬಿಟ್ಟು ನೋಡ್ಕೊಂಬ ನೀನು ನೋಡ್ಕೊಂಬ ಮತ್ತೆ ಕೊಡಿ ನೀಡ್ತಾರಪ್ಪ ಇವ. ಆ ಕೊಡಿ ಕಂಡ್ರೆ ನಮಗೊಂದು ನಮೂನಿ ಥರ ಆಗತ್ತ. ಕೊಡಿ ಬಿಟ್ಟು ಮಾತಾಡ ನೋಡ್ಕೊಂಬ ಅಡ್ಲಿ ಹತ್ತಕೋಲಿ ನೋಡ್ಕೊಂಬ ಸರಿ ಇದಕ್ಕೆ ಸರಿ ಆಯ್ತು. ನೋಡ್ಕೊಂಬ ನೀ ಎದಕ್ಕೆ ಬಂದಿನಿ ಎದಕ್ಕಿಲ್ಲ ಅನ್ನೋದನ್ನ ನನ್ನ ಮುಂದೆ ಸ್ವಲ್ಪ ಸವಿಸ್ತರವಾಗಿ ಹೇಳ್ಬಿಡು. ಅದನ್ನ ನಾನು ಹೆಂಗಾರ ಮಾಡ್ಬೇಕು ಆಯ್ತಾ? ಅಷ್ಟು ಮಾಡಪ್ಪ. ಹಾಕಿ ಸರ್ ನಾಳೆ ನಡೆಯುವ ದೇವಿ ಜಾತ್ರೆಯಲ್ಲಿ ಆನೆ ಅಂಬಾರಿ ಎಮ್ಮಿಗೆ ನಮ್ಮ ದನಿಯ ಮೆರವಣಿಗೆ ಇದೆ. ಅದಕ್ಕಾಗಿ ತಮಗೆ ತಿಳಿಸಲು ಬಂದಿದ್ದೇನೆ. ನಾನೆಲ್ಲ ಹೇಳ್ತೇನೆ ನಮ್ಮ ದನಿಯರಿಗೆ, ನೀವು ಹೋಗ್ಬಿಡ್ರಿ ಅತ್ತಾಗೂ ಒರೆಸಿದ. ಗಂಡ ಮುರುಗೇಸಿ ಬಾಲಿ ಬಂದಿಲ್ಲ ಮತ್ತೆ ಹೊತ್ತಿ ಉರಿತಲೇ ನನ್ನ ದ್ವೇಷವೆಂಬ ಹೊಟ್ಟೆಯಲ್ಲಿ ನಾಡಗೌಡಿಗೆ ದೇಶಗತಿಯೆಲ್ಲ ಹೋಗಿ ಈ ಪ್ರಜಾ ಸರ್ಕಾರವಾದರೂ ಸಹ ಇನ್ನು ಧರ್ಮರಾಜನ ಅಂಬಾರಿ ಮೆರವಣಿಗೆ ನಡೆಯುತ್ತಿದೆ ಅಂದರೆ ನಾವೆಲ್ಲ ಇತ್ತರು ಸತ್ತಂತೆ ಶೆಟ್ಟಿ, ನಾವಿತ್ತರು ಸತ್ತಂತೆ. ಏನು ಮಾಡಬೇಕೆಂದಕ್ಕೆ ಮುಂದಿನ ವಿಚಾರ ಇದು ಇಷ್ಟು ಮಂದಿಯಾಗ ಸಿಟ್ಟಿನ ಮಾತಾಡಿದ್ದು. ನಾನು ನೀವು ಒಳಗೆ ಬನ್ನಿ, ನಾನೆಲ್ಲ ತಿಳಿಸಾಗ್ತೀನಿ ನಿಮ್ಮ ಮಾನಕ್ಕೆ ಅವಮಾನ ಕೈಯಿರುವ ಮೆರವಣಿಗೆಯಲ್ಲಿ ಆ ಧರ್ಮನ ಪ್ರಾಣ ಪಕ್ಷಿ ಹಾರಲೇಬೇಕು. ಹಾಗಂತ ನೀನು ಆ ಕೆಲಸ ಮಾಡಿದ್ದೆ. ಆದರೆ ಮುಂದೆ ನಡೆಯುವ ಈ ಮೆರವಣಿಗೆಯಲ್ಲಿ ಅಗ್ನಿರಾಜ ಕಾಣಿಸಿಕೊಳ್ಳುವನು ಜನೇ. ಅವನ ಮರಣದ ನಂತರ ನಿಮ್ಮ ಹಿಂದೆ ಓಡಿ ಬರುವಳು ಆ ಮಹಾರಾಜನ ಅಂಬರದ ರಾಣಿ. ಇಷ್ಟೆಲ್ಲ ಕಷ್ಟದ ಕೆಲಸವನ್ನು ನೀನು ನಿಷ್ಠೂರದಿಂದ ಮಾಡಿದ್ದೆ. ಆದರೆ ಈ ಅಗ್ನಿರಾಜನ ಆತ್ಮಕ್ಕೆ ಶಾಂತಿ ಇರದಿದ್ದರೆ ಮೆರವಣಿಗೆಯಲ್ಲಿ ಹೇಳುವುದು ಇದು ಎಷ್ಟು ಮಂದಿಯಾಗ ಇದು ಸಿಟ್ಟಿನ ಹೇಳೋ ಮಾತಾಡಿದ್ದು. ನಾನೆಲ್ಲ ಒಳಗೆ ಹೇಳ್ತೀನಿ, ನಿಮಗೆ ತಿಳಿಸಿ ಮೊದಲು ಮನೆಗೆ ಹೋಗೋದು ನಡ್ರಿ. ಈಗ ನೋಡ್ರಿ, ನಾ ಬರ್ತೀನಿ ನೋಡ್ರಿ. ನನಗೆ ಸ್ವಲ್ಪ ಮಾತಾಡಿದೆಲ್ಲ ವಿಚಾರ ಕೇಳುತ್ತಲೇ ಕೆಟ್ಟಂತಾಗಿದೆ. ಜಾನಿ, ಇಂದು ನಮ್ಮ ಫ್ಯಾಕ್ಟ್ರಿ ಪಾರ್ಟ್ನರ್ಸ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಏರ್ಪೋರ್ಟ್ಗೆ ಬಂದಿರಬಹುದು. ಕರೆದುಕೊಂಡು ಬರ್ತೀಯಾ? ಬಂದಿದ್ದಾರೆ ದಣಿಯರ, ಕರೆದುಕೊಂಡು ಬಾ. ಆಗಿದ್ದರೆ ಹೋಗಿ, ಈಗಲೇ ಕರೆದುಕೊಂಡು ಬರುತ್ತೇನೆ.
ಜಾನಿ ಏನಾಯಿತು ಹೋದ ಸ್ನೇಹಿತರು ಬರಲಿಲ್ಲ ಬೇಜಾನೆ ಬಂದಿದ್ದಾರೆ ದನಿ ನಿಮ್ಮ ಪಾರ್ಟ್ನರ್ಸ್ ಈಗಲೇ ಬೆರೆತುಕೊಂಡು ಬಂದ ಬೇಗ ವೆಲ್ಕಮ್ ಮಾಡೋರನ್ನ ಎಷ್ಟೊತ್ತು ವೇಟ್ ಮಾಡೋದು ನಾನು ಮುಂದಿನ ಕೆಲಸ ಬೇರೆ ಆಯ್ತು ದನಿ ಹಲೋ ಮಿಸ್ಟರ್ ರಾಯಲ್ ರಾಜ್ ಅವರೇ ಹೇಗಿದ್ದೀರಾ? ಐ ಆಮ್ ಫೈನ್ ರಾಜ್. He is Mr. Close friend, Mr. ಕರುಣ Karuna. ಕರುಣ ನೋಡಿದ್ದೇನೆ ಅವರ ಜೊತೆ ತುಂಬಾ ಹಾಗಿದ್ರೆ ಹೇಗಿದೆ ನಡೀತಾ ಇದೆ ತಮ್ಮ ಬಿಸ್ನೆಸ್ ಎಲ್ಲ? Everything is fine, Mr. Agni. How is going your business? ಬನ್ನಿ ನೀವು ಇಷ್ಟೊಂದು ಸಮಾಚಾರದಿಂದ ಅಲ್ಲಿಂದ ಆಗಮಿಸಿದ್ದೀರೆಂದರೆ ನಿಮಗೊಂದು ಸಂಭ್ರಮದ ಪಾರ್ಟಿಯನ್ನು ಅರೇಂಜ್ ಮಾಡಿರುವೆ. ಬನ್ನಿ ಕುಳಿತುಕೊಳ್ಳಿ. Oh, good. Thank you very much. ವಿದೇಶದಿಂದ ಆಗಮಿಸಿರುವ ನನ್ನ ಸ್ನೇಹಿತರಿಗೆ ಸಂಭ್ರಮದ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸು. ನಿಮ್ಮ ಅಪ್ಪಣೆ ಆದ ಮೇಲೆ ಸ್ವರ್ಗಲೋಕದಿಂದ ರಂಬೆಯನ್ನು ಧರೆಗಿಳಿಸ್ಬಿಡ್ತೀನಿ, ದಾರುಣ ಧರೆಗಿಳಿಸ್ಬಿಡ್ತೀನಿ.
ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ Mr. Agniraj, ಹೇಳಿ ರಾಯಲ್ ಅವರೇ, we are really enjoying and we are really happy. ಏನು ನಮ್ಮಂತ ಬಡವರು ತಮ್ಮ ಸೇವೆಗಿಂತ ಕೈಲಾದದ್ದನ್ನು ಮಾಡಿದ್ದೇವೆ ಅಷ್ಟೇ. ಬಡವರಾಗೇನಿಲ್ಲ ಮಿಸ್ಟರ್ ಅಗ್ನಿರಾಜ್, ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲ ನೋಡಿ. ಬಹಳ ವರ್ಷಗಳ ನಂತರ ಹೇಗೆ ನಡೀತಿದೆ ನಿಮ್ಮ ಬಿಸ್ನೆಸ್? ಏನೋ ನಡೀತಾ ಇದೆ. ಏನ್ ಹೇಳುವುದು, ಈ ಕಲಿಯುಗದಲ್ಲಿ ಎಲ್ಲರೂ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ತಿಳಿತಾ ಇಲ್ಲ. ಸುಮ್ಮನೆ ಎಲ್ಲ ಬಿಸ್ನೆಸ್ ಬಿಟ್ಟು ಸುಮ್ಮನೆ ಬ್ಯಾಂಕಾಕ್ ಹೋಗಿ ಅಲ್ಲೇ ಒಂದು ರೆಸಾರ್ಟ್ ಮಾಡ್ಕೊಂಡು ಆರಾಮ್ ಸೆಟ್ಲ್ ಆಗ್ಬೇಕಂತ ವಿಚಾರ ಮಾಡಿದ್ದೀನಿ. ಎಲ್ಲ ಬ್ಯಾಂಕಾಕ್ ನೋಡಿದ್ದಾಯ್ತು, USA ಹೋಗಿದ್ದಾಯ್ತು, ಎಲ್ಲ ದೇಶಗಳನ್ನು ಸುತ್ತಿದ್ದಾಯ್ತು ಅಗ್ನಯ್. ಬಟ್ ಆದ್ರೆ ಈ ಹಳ್ಳಿಯಲ್ಲಿರ್ತಕ್ಕಂಥ ನೆಮ್ಮದಿ ಯಾರು ಕೊಂಡಕ್ಕಾಗಲ್ಲ. ದೊಡ್ಡ ಮಾತು ದೊಡ್ಡವರಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಕರ್ಣನು ನಿಮ್ಮ ಬಗ್ಗೆ ಬಹಳ ದಿನಗಳಿಂದ ಹೇಳ್ತಾ ಇದ್ದೆ. ಕರ್ಣ, ಅಗ್ನಿರಾಜನ ಬಗ್ಗೆ ಅವರ ಬಗ್ಗೆ ನನಗೆ ಗೊತ್ತಿದೆ, ಆದರೆ ಅವರ ನಮ್ಮ ಪರಿಚಯ ಹೊಸಾಗಿರುವುದರಿಂದ ಅವ್ರಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ಆರ್ ಯು ಎಂಜಾಯಿಂಗ್ ದಿಸ್ ಮೂಮೆಂಟ್? ರಿಯಲಿ ಮಿಸ್ಟರ್ ಅಗ್ನಿ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ನಮ್ಮ ಒಂದು ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ಆಶಿಸ್ತಾ ಇದ್ದೀನಿ ಅಷ್ಟೇ. ಹೊತ್ಕೊಂಡು ತನಕ ಯಾರು ಎದ್ರ ಒಂದಾನಾಗೆ ಎತ್ತಾನ ಇಲ್ಲದೆ ಎಂದು ಕಂಡಿದ್ದಲ್ಲ. ಓಡಾನ ಇಲ್ಲದೆ ಮಳೆ ಯಾಕೋ ಬಂದಿದ್ದಲ್ಲ. ಹೊತ್ತಾರ ಒಳಗೆ ಒಂದು ಮತ್ತೆ ನಾಗಣೈತಲ್ಲ. ಅವನವನ ಯಾ ಕೆಲಸ ಮಾಡಕ್ ಹೋಗ್ತೀನಿ ನೋಡ್ರಿ, ಬರೀ ಎಲ್ಲ ಎಡವಟ್ಟ. ಹೇಳ್ತೀನಿ ಕೇಳ, ಪುರ್ಸತ್ತಿನೇ ಅಲ್ಲಿ ನಿನಗೂ 7 ತಿಂಗಳಿಗೆ ಹುಟ್ಟಿದಾರಗತೆ ಮಾಡ್ತೀನಿ. ಮಾನ್ಯ ನೋಡ್ರಿ, ಅರ್ವಿ ಮಾಡಕ್ಕಂತೇಳಿ ಹಳ್ಳ್ಯಾಕ ಹೋಗಿದ್ದೀನಿ. 4 ಮಂದಿ ಹೆಣ್ಮಕ್ಳು ಕುಂತಿದ್ರಿ, ಕಟ್ಟಿ ಜಂಪರ್ರಿ ಸೀರಿ ಅಂತ ಹಾದಿಲ್ಲ. ಹೋಗುದ್ರಾಗ 4
4 ಮಂದಿ ಹೆಣ್ಮಕ್ಳು ಏನಂದ್ರ ತಮ್ಮ ಬಾರಯ್ಯಪ್ಪ ನಾವು ತಗೋತೀವಿ ಅಂತ ಕರೆದ್ರಿ. ಕರೆದು ಕೂಡ ತಗೋತಾರ ಅಂತ ಏನಪ್ಪ ರೇಟ್ ಅಂತ ನೋಡ್ರಿ, ಜಂಪರ್ಗೆ 100 ರೂಪಾಯಿ ರೀ, ಸೀರೆಗೆ 500 ರೂಪಾಯಿ ರೀ ಅಂತ ಅಂದ್ರಿ. ಹಂಗ ಕೂಡ ಅಯ್ಯಪ್ಪ ನೋಡಿ ಹಾಕ್ಕೊಡ ಅಯ್ಯಪ್ಪ ಅಂತ ನೋಡ್ರಿ ಅವರ ಜಂಪರ್ದಾಗ ಬಿಡಕ್ಕಾಗಲ್ರಿ, ಸೀರೆಗಾರ ಬಿಡ್ತೀನ್ರಿ ಅಂತ ಅಂದಿನ. ಯಾಕೆ ಕೇಳ್ತಿ ಅವನ ಕಾಲನ ತಗೊಂಡ್ ಹೊಡಿ ಮಾಡಿದ್ರ ಬೇಡ ಅವನು ದಂಡ ಅಂತೇಳಿ ಎತ್ಕೊಂಡು ಓಡಿ ಬಂದ್ರಿ. ಲಾಸ್ಟಿಗೆ ನೋಡ್ರಿ ಇದು ಹಿಡ್ದಂಗೆ ಏನ್ರಿ ಇದು ಅಂತಂದಿರ ಅಕ್ಕಂಗಿರ ಅವರ ಅಪ್ಪರ ಎಲ್ಲರಿಗೂ ನಮಸ್ಕಾರ. ಒಂದ್ ಮುಂಜಾನೆಯಿಂದ ಹಿಡ್ಕೊಂಡು ಬಜ್ಜಿ ಪೂರಿ ಕರಿಯಾಕ್ ಕುಂತಪ್ಪ ಅಂತಂದ್ರ ರಾತ್ರಿ 8 ಆದ್ರೂ ಬಿಡಂಗ್ರಿ ನಮ್ಮ ಮಾಲಕ್. ಅವನು ಎಷ್ಟ್ ತಿಂಗಳಿಗೆ ಹುಟ್ಟ್ಯಾನೋ ಏನೋ ಸುಳಿ ಮಗ ಸಾಕಾಗ್ಬಿಡ್ಬೇಕು. ನಮಗೆಲ್ಲ ರಗಡಿ ಬೇಕಾಯ್ತು, ಏನ್ ಮಾಡ್ತೀರಿ ಅವ್ನ ದಿಕ್ಕಿ ಒಂದ್ ನಮಸ್ಕಾರ. ನಮಗೂ ಒಂಚೂರು ಆಸರಿಕಿ ಬೇಸರಿಕಿ ಅನ್ನೋದೊಂದು ಇರ್ತೈತ್ರಿ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕರಿ ಮಂದಿ ಗೆಜ್ಜೆ ಸೌಂಡ್ ಕೇಳಿದ್ರೆ ಮನಸ್ಸಿಗೆ ಸಮಾಧಾನ ಆಗಿರ್ತದೆ. ಎಲ್ಲಾರ ಒಂದು ಸಾಂಬಾರ್ ಮಾಡಕ್ ಒಂದ್ ಯಾವ್ದಾರ ಹುಡುಗಿದ್ರೆ ಹೇಳ್ರಿ ದೈವ. ಪ್ರೀತೆ ಪ್ರೀತೆ ನನ್ನ ಪ್ರೀತೆ ಹೊತ್ತಾಗೈತಿ ಮಾರಿ ನೋಡಿಲ್ಲ ಅಪಾಸ ಹುಡುಗ ಪ್ರಪೋಸ್ ಮಾಡಿ ಕವಿಯುವಂದಾನು ಮಸ್ತ ಇತ್ತು ಯಪ್ಪ ಜಮರಿ ಮನಕ ಹತ್ತಿ ಬರ್ತದೆಲ್ಲ ಮಾವ 10 ರೂಪಾಯಿ
ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನನ್ನ ತಲೆಗೆ ರಕ್ತದ ಈಕಿ ನೋಡ್ತಾಳ ಒಪ್ಪಾರೆ ನೀ ಕೊಟ್ಟ ಮೂಗುತ್ತಿ ತಕ್ಕಲೇನ ಸುತ್ತಮುತ್ತ ಯಾರು ಹಂಸನೂರ ನನ್ನೂರ ನಂಬಲಿಲ್ಲ ಹುಡುಗೂರ ಹಂಸನೂರ ನನ್ನೂರ ನಂಬಲಿಲ್ಲ ಹುಡುಗೂರ ನಾ ಬಾಳ ಹಸುಗಂದವ ನಾ ಬಾಳ ಯಾವಾರದ ಹರಿತೂರದ ಹರಿತೂರದ ಹರಿತ ನಂದ ಅರ್ವತ್ತೆ ಇದ್ರದ್ದು ಮುಂದದ ಇಲ್ಲ ನಾನು ಏನ್ ಸಿಕ್ಕಂತ ಅಲ್ಲೇ ಸುಕೊಂಡಿರ್ಬೇಕು ನೋಡಿ ಏನ್ರ ಇಲ್ಲ ಇಲ್ಲ ಓದಿಲ್ಲ ನೀನ್ ಹಿಡಕಿನೇ ಇಲ್ಲ ಬರೀ ತೂತು ಒಂದ ಕಾಣಕತ್ತ ತೂತು ಒಂದ ಕಾಣಕ್ ನೋಡ್ರಿ ಗುಡಿನೂ ಕಾಣಕತ್ತೈತಿ ಇಲ್ಲ ಅಗಸಿ ಬಾಗಲ್ ಕಾಣಕ್ ನೋಡ್ರಿ ಗುಡಿ ಒಂದ ಕಾಣ್ತೈತಿ ಎಲ್ಲಿ ಮಗನ ಗರ್ಭದಾಗ ಜನಿಸಿ ಬಂದಿ ಮಗನ ಇರ್ ನನ್ ಹರ್ಬತಿ ಅವನು ಕೇಳಿ ಹೇಳ್ತಾನ ಏನ ಕೇಳಿದೆ ಹುಡುಗ ಅಯ್ಯೋ ನನ್ ಚೀಲ ಹರಿತು ಬರಬಾರ್ದು ಬರ್ಲಿ ನಿನ್ನ ಕರಿನ ಆಗ ನಾವು ಕಡೀಲಿ ನೀನು ಚೀಲದಾಗ ಯಾರ ಎಲಿ ಅಡಿಕೆ ತಿಂದು ಉಗುಳಿಲಿ ಎಣ ಬಂದಾಕಿ ಏನ ಕಾಣಲಾರ್ದಾರ ನಂಗೆ ಯಾಕೆ ಸೌಂಡ್ ಕೇಳ್ಕೊಂಡ್ ಬರೋ ಈ ಹುಡುಗ ಎದ್ರಿ ಬರೋ ಕಣ್ಣಿಗೆ ಕಾಣಲಿಲ್ಲ ಆ ಹುಡುಗಿ ನಿನಗ ಹೌದಲ್ಲ ನೀನು ಒಲ್ಲೆ ಆಗರ ಕರೆ ಹಿರ್ಮಿ ಕಟ್ಟಿರ್ಮಿ ಬಿಡ್ಲಿ ನೀನ ಚೆಡ್ ಹರ್ಕೊಂಡ್ ಬಿಡ್ಲಿ ನೀನ ಚೆಡ್ಡ್ಯಾಗ ಎರ್ರಿ ಮನ್ ಹಚ್ಚಿ ಹೊರಸ್ಲಿ ನಿನ್ನ ಹೋಗ್ಬಿಡೋದೆಲ್ಲ ಬೇಡ ನೋಡಿದೆ ಯಾಕ ಕಣ್ಣಿಗೆ ಕಾಂತವ್ರ ಕಣ್ಣಿಕಿತ್ತ ಕೈಕೊಂಡೆ ಹಣಿಮೆ ಹಳೆ ಹಣಿಮೆ ಫೋನ್ ಕಿತ್ಕೊಳಕ್ಕೆ ಡಾಕ್ಟರ್ ಇಲ್ಲ ಈಗ ಮುಗ್ಸಾಕತ್ತೀನಿ ನರ್ಸಿಂಗ್ ಕೋರ್ಸ್ ಎಷ್ಟು ಮಂದಿ ಕೊಟ್ಟು ಇಂಜೆಕ್ಷನ್ ಇನ್ನೂ ಇಲ್ಲಪ್ಪ ಏನಿನ ಹೊಂಡ ಒಂದ್ ಎಲ್ಲಿ ಕೊಡ್ಬೇಕಂದ್ರೆ ಹೌದಾ ಏಯ್ ಜೋಕ್ಮಾರ ನಿನ್ನ ಸ್ವಾಟೆ ಹರಕ್ ಲಾಟನ ಕಟ್ಲಿ ಕಣ್ಣಿಗೆ ಕಾಂತವಿಲ್ಲ ಹಂಗ ಹಾಕೊಂತ ಬರಕತ್ತೀನಿ ನೋಡಕತ್ತೀನಿ ಕಿತ್ ಕೊಡ್ಲೇನು ಚಸ್ಮಾರ ಕೊಟ್ಟು ಏನ್ ಅಪಾರ್ಥ ತಿಳ್ಕೊಂತಾರ್ರಿ ಯಪ್ಪ ನಿಮ್ ಅವಂದೇನ್ರಿ ಕಿತ್ಕೊಂಡು ಹೋಗಿ ನಾ ಏನ್ ಉಪ್ಪಿನಕಾಯಿ ನೆಕ್ಲೆ ಕಣ್ಣು ನೀ ಕೇಳೋದಲ್ಲ ಪಾಪ ಅವ್ರ ಕೇಳಕತ್ತಾರ ನೀವ ಪ್ರಾಕ್ಟೀಸ್ ಮಾಡ್ರಿಪ್ಪ
ನೋಡಿದೆ ಮೊದಲ ಯಾರು ಗೊತ್ತೈತಿನ ಹೇಳಿದ್ರೆ ಗೊತ್ತಾಕತಿ. ಒಂದು ಸಲ ಮೊದಲ ನಂದು 3ನೇ ಕಲ್ಲ ತಗಂದೆ ಮಗನ ನಿಂದ ಸುಟ್ಟು ಬುರ್ರ ಬುಸ್ ಆಗ್ಬಿಡುತ್ತೆ ಬರ್ತೀನಿ ಮರ ತೆಗಿಯಲ್ಲಿ 3ನೇ ಕಣ್ಣು ಎಲ್ಲಿ ಐತದ ಎಂತಾಗತ್ತೆ ನೋಡು. ಶ್ರಾವಣ ಮಾಸ ತೋರ್ಸಿದ್ರು ನಾವ್ ಯಾರಿಗೂ ಈಗ ಮತ್ತ ಇನ್ನೊಂದು ಜಾರಿಸ್ತೀರೇನ್ರಿ ಬೆಳಬಲ್ಲ ಜಾರಿಸ್ಬೇಕು ನಾ ಈಗ ಪೇಮೆಂಟ್ ಕೊಡ್ತಿದ್ದೆ ಈಗ ಮಾಸ್ತರ ಕಟ್ ಮಾಡ್ತಾನೆ ಈಗ ರೌಂಡ್ ಆಟ ಹೊಡೆದವ್. ಕಾಡಲ್ಲಿ ಸೊಪ್ಪು ಸಿಗುತ್ತೆ ತಂದಾಕ್ತಿವಿ ನಾವು ಮುಂದೆ ಕೂಸಲಿ ಕಡಿಲಿ ಎಷ್ಟು ಬರೇ ಹುಡುಗಿ ಹಾ ಬಂದ ಶಿವನೂರಿಗೆ ಅನ್ನ ಹೌದೌದ್ಲಿ ಹೌದೌದು ಇನ್ನು ಅದಾವ್ ಬಾಳ. ಏನು ಅದ ಅದ ಎದ್ದು ಜವಾರಿ ಹಣ್ಣು ಮುಗಿತಾ? ನನ್ನ ಅದಾವ್ ಏನು? ಬಾಳ ಕಿಲಾಡಿ ಕಣ್ಣು. ಹೌದು ಅಂದಂಗ ನೀ ಯಾರು ಹೇಳಿ ಹೆಣ್ಣ ಹೌದಲ್ಲೇ ಮಗನ ಒಂಟಕ್ಷರಿ ಕರ್ರದ್ರ ಮುರಿತೀನಿ ನಾ ಸ್ವಂಟ ನಮ್ಮಪ್ಪದನ ಬಾಳ ಬಂಟ ಮುರಿತನ ಬಾಳ ಎಡು ಒಟ್ಟ ಅಂತ ಸೋರು ಯಾರು ಅವನು ಕಡಿ ಕಟ್ಟಿ ಅಲ್ಲ ನಂದೀಗ ಸೀಸನ್ ಡೌನ್ ಐತಿ ಯಾಕಂದ್ರೆ ಶ್ರಾವಣ ಮಾಸಲ್ಲ ಇಂಥ ಶಬ್ದ ಕೇಳಿದ್ದೀನಿ ನಾನು ಬಾಳ ಇನ್ನೊಮ್ಮೆ ಹೇಳಿ ಬ್ಯಾಟ್ರಿ ನೆಕ್ಸ್ಟ್ ಗೊತ್ತಿಲ್ಲ ನಮ್ಮ ಅಪ್ಪ ಎಡವಟ್ಟ ಹೌದಾ ಕಡಿಮೆ ತಾಟಿ ಓ ಅವನಾ ಯಾರು ಅವನು ಪರದೇಶಿ ಮರ್ತ ಬಿಟ್ಟ ನಾವು ಇದನ್ನ ಯಾವಾಗ ಬೆಳೆಸೋ ಮೊಲಿಯು ನಂಗೆ ಸೂಸಿ ಮೊನ್ನೆ ನಮ್ಮ ಬಸರಾಗಿದ್ದು ಹಿಡಿದ್ರ ಅವನಂಗನಿ ಅವನ ಮಗಳು ರಿಟ ಅಂದಂಗ ಆತು ಕರೆಕ್ಟ್ ಆಯ್ತು ಮುರುಗೇಸಿ ಮುರುಗೇಸಿ ಹಾ ಅವನು ನಮ್ಮ ಅಪ್ಪನ ಹೇಳಿದ್ದೆಲ್ಲ ಕರೆಕ್ಟ್ ಐತಿ ನಾ ಬರ್ತೀನಿ ಇಟ್ಟಾಟ ನಿಲ್ಲೇ ರೀಟ ಹರಿಯೈತಿ ನಿನ್ನ ಮೈ ಮಾಟ ನಿನ್ನ ನೋಡ್ದಾಗಿಂದ ಹಿಡ್ದೈತಿ ನನ್ನ ತಲೆಯಾಗ ಕಾಡಾಟ ನೀ ಯಾಕೆ ಮಾಡ್ತಿ ದಿನ ನಮ್ಮ ಮಾಲಕನ ಚಾದ ಅಂಗಡಿ ಬಾಜು ಐತಿ ನಿನ್ನ ಪರದಾಟ ನೀ ಹೂ ಅಂದ್ಯಪ್ಪ ಅಂತಂದ್ರ ಬರ್ತೀನಿ ನಿನ್ ಕಾಣವಾಡಿ ಮಾಡಾಕ ಏನ್ ಮಾಡಕ್ ಚಪಾತಿ ಓ ದೋಸ್ತ ಬರ್ಬಾರ್ದು ನೀ ಅದು ಸನೇಕ ಬಂದ್ರಾಗತ್ತ ಬಡ್ದೇಕ ಓಲಿ ನಿಮ್ಮ ಮಾಲಕರ ಬಜ್ಜಿ ನೀ ಮಾಡ್ತಿ ಅಲ್ಲ ನೀನು ಅಟ್ಟು ಸೌಜ ಐತೆ ನಿನಗ ಬೇಕಾರ ಕಡಿವಾಲಕ್ಕೆ ಹೋಗಿ ನಮ್ಮ ಮಾದೇವತಿ ಕೇಳಬಾ ಪ್ರಸಿದ್ಧ ಬಿಟ್ಟಿ ನಾನು ಕಡಿಯಲ್ದಾಗ ಬಜ್ಜಿ ಮಾಡಾಕ ದೋಸ್ತ ಇಷ್ಟೆಲ್ಲ ನೀ ಹೇಳಾಕತ್ತಿಲ್ಲ ಫಿಕ್ಸ್ ನಾನು ಇನ್ನ ಇಟ್ಕೊಂತೀನಿ ಕಡಿ ಐತೆ ಹೌದಾ ಮುಂದೈತೆ ಕೂತು ಹಾ ಕೂತು ಎಷ್ಟು ನಾಳೆ ಆಗಿದ್ದ ಎಷ್ಟು ತರಿಸಿ ಗಣೇಶ್ರಿ ಅಂತ ಹಸೆಕಾಯಿ ತರಿಸಿ ಉದ್ದಾನು ಗಾಣದಿಂದ ಎಣ್ಣೆ ತರಿಸಿ ಉಪ್ಪುನಾಳಾಗಿದ್ದ ಉಪ್ಪು ತರಿಸಿ ಜೇವರ್ಗಿಯಿಂದ ಜೀರಿಗೆ ತರಿಸಿ ಎಲ್ಲಾ ಕೂರ್ಸಿ ಕಾಚ ಪಚ ತರಿಸಿ ಕೊಯ್ದಾಡು ಎಣ್ಣೆಗ 6 ಇಂಚಿನ ಬದಿ ಉದ್ದುದ್ದಂ ತರಿಸಿನಪ್ಪ ಅಂತಂದ್ರ ಇವರೆಲ್ಲ ಕುಂತಾರಲ್ಲ ಮುಂದಿದ್ದವ್ರು ಏನ್ ಮಾಡ್ತಾರ ಬಾಯ್ ಚಪ್ಪರ್ ತಿಂದ್ರಪ್ಪ ಅಂತಂದ್ರ ಬಪ್ಪರಿ ಹುಡುಗಾಣ ಹೋಗ ನಾನು ರೀ ರೀ ಚಪ್ಪ ಮುಂದ ಚಪ್ಪಮ್ಮ ಚಪ್ಪ ನೀವ್ ಹೇಳಾಕತ್ತಿರಂದಿಂದ ಇವತ್ತು ಸೀದಾ ಮನೆಗೆ ಹೋಗಿ ನಮ್ಮ ಅಪ್ಪಗೆ ಹೋಗಿ ಹೇಳೇ ಬಿಡ್ತೀನಿ ಅವ್ರನ್ನ ಇಟ್ಕೊಳ್ತೀನಿ ಅಂತ ನಮ್ಮ ಕಾನಾವಳೆ ಫಿಕ್ಸ್ ನಿನ್ನ ಇಟ್ಕೊಳ್ಳೋದು ನಾನು ನೀ ಇಟ್ಕೊಂಡ್ಯಪ್ಪ ಅಂತಂದ್ರ ನಿನ್ನ ಖಾನಾವಳಿ ಜೊತೆ ಹೋಟೆಲ್ ಸನ್ಯಾಕ ನಾನಾ ನಡೆಸ್ನ ಹುಡುಗಿ ಇಲ್ಲ ಒಂದ್ 8 ಮಂದಿ ಕರ್ಕೊಂಬ ಪಾಳೆ ಹಚ್ಚಲಿ ಎಲ್ಲರೂ ಕುಡಿ ಬ್ಯಾಡ ಅಂದಂಗ ನಿನ್ ಕೊಳ್ಳಾಗ ಲೈಸೆನ್ಸ್ ಕಾಣ್ತಿಲ್ಲ
ಯಾಕಂದ್ರೆ ನೀನು ಬಾಳ ಬರ್ಬಾರ್ದಂಗ ಕಾಣ್ತೈತೆ. ಯಾಕನ ಎಲ್ಲ ಬಿಟ್ಟು ಅಲ್ಲೇ ಹೋಗ್ತಾವ ನಿನ್ನ ಕಣ್ಣು. ಮತ್ತೆ ನಮ್ಮಂತವ್ರಿಗೆ ಏನಿರ್ತತ್ ಮತ್ತೆ ಅಲ್ಲಿ ಇರ್ತತ್ ಕಣ್ಣು ನಮ್ದು. ಸರ್ಕೊಂತ ನಮ್ಮನಿ ಹೊಲ ಒಂದ್ ಆಟ ಕಟ್ಟಂಗ ಆತ. ಇದ ನಮ್ಮನಿ ಮಾಡ್ಕೊತ ಬಂದೆ. ನಮ್ಮ ಅಪ್ಪ ಕೆತ್ತ ಕಸನ ಕರ್ರಕ್ಕಿ. ಹಾ ಈಗ ಐತಿ ನಮ್ಮಿಬ್ಬರು ವಯಸ್ಸು. ಇನ್ನ ಇಲ್ಲ, ಈಗ ಚಿಗುರಕತ್ತತಿ. ನಾ ಮಾಡೀನಿ ನಿನ್ನ ಮ್ಯಾಲೆ ಮನಸ್ಸ. ನೀ ಆಗಬೇಡ ಬಾಳ ಬೆರುಸ. ಒಂದು ಸರ ನಿನ್ ಪ್ರೀತಿ ಕಡೆ ಹೊಳಸ. ಪ್ರೀತಿಯಿಂದ ಹ್ಞೂ ಅಂದ್ರ ನಿನ್ನ ಖಾನಾವಳಿ ಹೋಟೆಲ್ದಾಗ ನಿನ್ 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 ಹತ್ತಿಸ್ತೀನಿ ಹೊರಸ. ನೀವ್ ಹೊರಸ್ ಹತ್ತಸ. ನಮ್ಮ ಅಪ್ಪ ಕೆತ್ತಸ್ತಾನ ಕರ್ರಿಕ್ಕಿ ಹುಲ್ಲು ಕಡ್ಡಿ ಎಲ್ಲ ನೀನ ಸೀದಾ ಕುಡ್ಕೊಂತ ಬಂದ ಕಚ್ಚ ಕೆಚ್ಚ ಕಚ್ಚ ಕೆಚ್ಚ. ನೇಗಲಿ ತೂಪ ಐತೆ ನಮ್ಮದು, ನೇಗಲಿ ತೂಪ ಐತೆ. ಮಂದಾಗಿಲ್ಲ ಕೇಳ ಚೆನ್ನಾಗಿ. ನಿಮ್ ಹೊಲ ಕರಿ ಕೇಕ ಎತ್ತಲ್ದಾಗಿರ್ಲಿ ಮುಂದೆ ಗಾರ್ಡನ್ದಾಗಿರ್ಲಿ ಬೇಕಾಗಿರ್ಲಿ. ಅವನು ಭೂಮಿ ಪುತ್ರ 575 ಟ್ಯಾಕ್ಟ್ರಿ ಹಚ್ಚಿ ಹೊರನಪ್ಪ ಅಂದ್ರೆ ಕಿತ್ಕೊಂಡ್ ಹೋಗ್ಬೇಕು. ನಮ್ಮ ಅವನದ ಸೂಪ್ ನಾ ಎಲ್ಲಿ ಮಂಡಾಗೈತೆ ಅಂತ ಮಾಡಿದ್ದೆ. ಐತೆ ಆಯ್ತಲ್ಲ. ಹೆಣ್ಣು ಕೊಟ್ಟು ಮಾವ, ಹೆಣ್ಣು ಕೊಟ್ಟು ದೇವ್ರಿದ್ದಂಗ. ನಮ್ಮ ಅಪ್ಪ ದೇವರ ನಾ ಏನ್ ಬಾರೇ ರೀಟಾ. ಎಲ್ಲಿಗೆ ಹೋಗ್ ಬಾಯಾರಿ ಬಂದ ಬಕ್ಬಕ್ಸಿ ನೀರು ಕುಡಿದು ತೃಪ್ತಿ ಪಟ್ಟಂಗ ನಾನು ತೃಪ್ತಿಪಡಿಸ ಬಾರಿ. ಅಲ್ಲ ನಾನೇನು ಆಕಳ ಮಣಕ ಮಾಡೇನು. ಬಾ 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 ಹಂಗನ್ಬಾರ ಚಿನ್ನು. ರೀಟಾ ಬಾರಿ ಸೌಟ್ ಇಟ್ಟು ಬಾ ಮೊದಲ. ಬಿರ್ಸಾಕತ್ತ ನೋಡ್ಬೇಕ. ಅಯ್ಯೋ ಯಪ್ಪ ಅದಕ್ಕೆ ಬಾಕ್ಲ ಬೈರ್ ಬೈರ್. ನಾವೊಂದ್ ಮಾತು ನಮ್ಮ ಮಾವಿಗೆ ಏನಾಗಿತ್ತು. ಹುಲಿ ರಾಜ ಹುಲಿ ನನ್ನ ಹುಲಿ ಮಾವ. ಮಾವ ಫಿಕ್ಸ್ ನೀನ ನನ್ನ ಲವರ್. ಇವ್ರಿಗೆ ಏನು ಜಡ್ಡ ಬಂದೇನು ಬರ್ತಾವು. ಮದುವೆ ಆಗೋತ ನಷ್ಟ ನೀ ನನ್ನ ಲವರ್. ಮುಂದಿನ ಯೋಚನೆ ಮಾಡ್ತೀನಿ. ಮಾಡ್ತಾರ
ಗಂಡ ಹಚ್ಚೈತಿ ನೋಡ ಯಾವ ನಿಂತಲ್ಲಪ್ಪ ಇವನವರು ಯಾರು ಉತ್ತರ ಎರಡು ಯಪ್ಪ ನೀನ ನಿಮ್ಮ ಅವ್ರ ಭತ್ತನ ಮನೆ ಉತ್ತರ ಮಾಡಿದ್ನಲ್ಲ ಇಲ್ಲ ಬಾಡಿಗೆ ಇಟ್ಕೊಂಡು ನಾಟಕ ನಿಂತು ಅಲ್ಲ ಯವ್ವ ಮಗಳ ನಮ್ಮವ್ವ ಕೇಸರಿ ಕುಡ್ದ ಅಲ್ಲ ಅಲ್ಲ ಅವ್ನು ಮುಗಿನ ಸರಿ ಅಲ್ಲವಾ ಮಗಳ ಏನಪ್ಪ ಏನ್ ಬೇ ನಿಮ್ಮ ಅವನು ಕೈತಿರಿ ಅಲ್ಲಿ ಕಾಕಿ ಬಿದ್ದು ಹರಿದಂಗೆ ಕಾಣ್ತೈತಲ್ಲವ ಯಪ್ಪ ಎಲ್ಲಿ ಹರಿದಿಲ್ಲ ಅದು ಗಟ್ಟಿ ಕಾಣ್ತತ್ ಬೇ ನಿಮ್ಮ ಅವನು ಏ ಗಟ್ಟಿ ಐತ್ಲ ನೀ ನಾನು ಕುಡ್ಡಿ ಕಾಣ ಇಲ್ಲ ನಿಮ್ಮ ಅವನು ಗಟ್ಟಿ ಐತೆ ಅಂತ ಹೇಳಿ ಸೊಟ್ಟ ಮಕ್ಕಳ ಮುಂದೆ ನಿಂತಪ್ಪ ಅಂತಂದ್ರ ನೀನು ಚೀಲದ ಹೇಳ್ತಾರ ಬಹಳ ಹುಷಾರಾಗ್ತದೆ ಯಪ್ಪ ಇಂಥವ್ರಿಗೆಲ್ಲ ಹೆದರುದಿಲ್ಲ ನಾನು ಇಂಥವ್ರಿಗೆ ಹೆದರುದಿಲ್ಲ ನಾನು ಒಳ್ಳೆಯವ್ರ ಉಳ್ಳಾಡಿ ಹೋಗೋ ಹೊತ್ನ್ಯಾಗ ಕಳ್ಳಿಯಾಗಿನ ಜೋ ಬಂದು ಕಾಯಿ ಬಿಡ್ತಂತ ಅಲ್ಲ ಮೊನ್ನೆ ನಮ್ಮ ಊರಾಗ ಗಂಡು ಜೋ ಬೀಳು ಬಂದು ಒಂದು ಸಮಾವೇಶ ಇಟ್ಟಿದ್ವಿ ರೈತವ್ವ ನಿನ್ಗೆ ಹೇಳೋದು ನಾನು ಇಟ್ಟನಂದ್ರ ಅದ್ರಾಗ ಒಂದು 10 ನೋಡ್ರು ಭಾರಿ ರೂಪ್ ಬಂತಿದ್ವಿ ಅಲ್ವ ಹೌದಾ 10 ಮಂದಿನ ಇವ ಟೇಲರ ಲೆಕ್ಕಗೌಡ ಒಂದು 8 ಮಂದಿ ಕಲ್ತು ಮತ್ತೆ ಹೊತ್ಕೊಂಡು ಅದಕ್ಕೆ ನಾನು ಈಗ ನಿಮ್ಮವನು ಇಂಥವ್ರಿಗೆಲ್ಲ ಹೆದರುದಿಲ್ಲ ಯಪ್ಪ ನಾನು ಅವರು ಇದು ಕರ್ಪಡದಂತ ಗೊಂಬೆ ಅಂತ ನನ್ನ ಮಗಳ ಇವರು ಈ ಮಕ್ಕಳು ಬಿಡ್ತಾರ ನಿನ್ನ ಹೌದಾ ಯಪ್ಪ ಯಾಕ್ರಿ ಶೆಟ್ರ ಯಾಕ್ರಿ ಬಜ್ಜಿ ಬಾಡೆ ಏನಿದೆ ನಿಂದು ಬಜ್ಜಿ ಮಗಳಿಗೆ ನಿನಗೆ ಮೆಣಸಿಕಾಯಿ ಯಪ್ಪ ನಮ್ದು ಹಿಟ್ಟಂತಾನೆ ಮೆಣಸಿಕಾಯಿ ಅಂತ ಒಂದು ಬಾಗ್ ಹುರಿದವಂತ ಇವನು ಬೇಡ ಬೇಡ ಏನ್ ಮಾಡ್ತಾನ ಇವ ಬೇಡ ಸಾಧಾರಣ ಮನುಷ್ಯ ಇವ ಇಡೀ ಎಲ್ಲಾ ಜಗತ್ತು ತಿರುಗಿ ಇದಕ್ಕೆ ಬಂದಾನ ಇವ ಯಪ್ಪ ಏನ್ರ ಯಾಕಲ್ಲ ಇವನ್ ಹೆಂಗ್ರ ನಮ್ ಕನ್ನಡ ಇಟ್ಕೊಂಡೆ ಪಾಡಿ ಇವನಿಗಿಂತ ಬಿಂಡಾದ ಮಂದಿ ಐತಿಲ್ಲ ಅಷ್ಟ ಬಜ್ಜಿ ಮಾಡ್ತಾರ ಇಲ್ಲ ಅಲ್ಲ ಸ್ವಲ್ಪ ಬಜ್ಜಿ ಮಾಡ್ಬೇಕಂದ್ರೆ ಇಲ್ಲೇ ಇದ್ದರಾಗ 3 ಮಂದಿ ಅದ ಯಾರ್ಯಾರು ಮಿಂಡ ಬಜ್ಜಿ ಮಾಡ್ತಾರ ಅವ್ರು ಮೆಂಡ ಬಜ್ಜಿ ಮಲ್ಲ ರಾಮಣ್ಣ ಹೋಟೆಲ್ ಹನುಮಗೌಡ ಅವ ಚಾದ ಅಂಗಡಿ ಸಂಗಣ್ಣ 6 ಇಂಚು 7 ಇಂಚು ಬಜ್ಜಿ ನಮ್ಮ 6 ಅಂತ ಆಗಲೇ ಕೇಳೈತ್ ನನಗ ಅದಕ್ಕ ಇವನು ಬೇಡವ ಇವನು ಒಂದ್ ವೇಳೆ ನೀನು ಇಟ್ಕೊಂಡಿ ಅಂದ್ರ ಇವ ಏನೇನ್ ಮಾಡ್ಯಾನ ಗೊತ್ತಾಯ್ತೇನ ಪೌಡ ಹೇಳ ಪೌಡೂರ್ ಮಾಲಕನ ಕಾಲ್ ತೆಗೆದು ಕೌಳೂರ್ ಮಾಲಕನ ಕಿವಿ ತೆಗೆದು ಒಟ್ಟು ಪಟ್ನೂರು ಒಟ್ಟಿ ಹರಿದು ಈ ಜಿಟ್ಟಿ ಮರಿ ನಮ್ಮ ಕಾಲ ಒಳಗ ಕಾಲಿಟ್ಟ ಸತ್ಯನಾಸಾಗಿ ಹೋಗುತ್ತಂತ ನಮ್ಮ ಅಂಗಡಿ ಕೊಡ್ತಿ ಮುಂದೆ ಸಂಘದವರೆಗೆ ಹೋಗ್ಬೇಕು ನಾವು ಇಟ್ಟು ಮಾಡಿ 3 ಮಂದಿ ಎಲ್ಲ ಬೋಳಿಸಿ ಬಂದಿ ಇಟ್ಟೆಲ್ಲ ಮಾತಾಡ್ತೇವೆ ಅಂದಾಗ ಎಷ್ಟೆಲ್ಲ ಕಲ್ತಿರ್ಬೇಕು ನೀ ಸಾಲಿನ ನಾನು ಮಗನ ಕೇಳ ಅಷ್ಟ ನೀನು ಹುಟ್ಟಿದ ಊರಾಗ ಅಮ್ಮನ ಊರಾಗ ಎಮ್ಮಿ ಕಾದು ಹುಟ್ಟಿದ ಊರಾಗ ಮ್ಯಾಟ್ರಿಕ್ ಮುಗಿಸಿ ಡೈರೆಕ್ಟ್ ಮಂಗಳೂರಿಗೆ ಹೋಗಿ ಎಮ್ಮೆ ಮುಗಿಸಿ ನಿಮ್ಮಂತ ಮಿಟ್ಟಿ ನನ್ನ ಮಕ್ಕಳು ಊರಾಗ ಅಂಗಡಿ ಇಟ್ಟು ಮುಂದ ಎಮ್ಮಡಿಗೆ ಹೋದ ಎಮ್ರೋಡ್ ಸಾಕರ್ ಕೈಗ ಕಾರ್ಪಣಿಕೆ ಮಾಡಿ ಒಳ್ಳೆ ಈಗ ಅಗ್ನಿರಾಜನ ಕೈ ಗುಮಾಸ್ತಾಗಿಲ್ಲ ಮಗನ ಸಂವಿಧಾನ ನೀನೋ ಬರೋದಂಗ ಕಾಣ್ತೈತೆ ಮತ್ತೆ ಬರೋದ್ ಮತ್ತೆ ಎಷ್ಟು ಸಂಘ ಬಿದ್ದ ನೋಡಿ ಮಗ ಇಷ್ಟೆಲ್ಲ ಓದಿ ಬರೀ ಗುಮಾತಿಗಿರಿ ಮಾಡಕ್ ಗುಮಾತಿಗಿರಿ ಕಟ ಹೊಡ್ಯಾಕ ನಡುವೆ ನಿಮ್ಮ ಅವನ ನಡಿವಾಗ ನಡಿ ಯಪ್ಪ ನನಗ ಅವ್ರನ್ನ ನೋಡಿದ್ರ ನಮ್ಮ ಅಪ್ಪನ ತೂತ ಇಲ್ಲ 65-70 ವರ್ಷ ನನಗೆ ಯಪ್ಪ ಈಗ ಹಾಸ್ಬಿಟ್ಟಿದೆ ಅಯ್ಯೋ ಈ ಕಡೆ ಬಾನಿ ನಮ್ಮ ಅಮ್ಮನ ಫಿಗರ್ ಕಾಣಂಗಿಲ್ಲ ಈ ಕಡೆ ಬಾ ಸೈಡ್ ಮಾಮ ಮುಂದೇನ್ ಮಾಡೋಣ ಇವಾಗ ಟಿಕೆಟ್ ಕೊಡು ನನಗೊಬ್ಬನ ಆಗ್ತದನ ಎಲ್ಲಾರಿಗೆ ಆಧಾರ್ ಕಾರ್ಡ್ ಕೊಡ್ಬೇಕು ನೀವು ತಾಯಿ ಕಾರ್ಡ್ ಕೊಟ್ಟು ಕಳಿಸ್ಬಿಡು ಫ್ರೀ ಟಿಕೆಟ್ ಬೇಕಾದ್ರೆ ನಾವು ಬಾಳೆ ಬರೋದು ನಾವು ಹೋಳಿಗೆ ಹಬ್ಬಿಸ್ಬಿಡು ಒಂದು ತೆಲಿನ ಸುದ್ದಿ ತೆಗೆದು ಯಪ್ಪ ದಾರಿನ ಪೂಜೆ ಆದ್ರೂ ನನಗೆ ಇವನ ಬೇಕು ಮಗಳ ಯಾವ ಬೇಕಂದ್ರೆ ಈಗ ಇವ ಬೇಕಂದ್ರೆ ಇನ್ನೊಂದು ತಾಸ ನನಗೆ ಹೊಸ ಮಂದಿ ಯಪ್ಪ ಹೊರಸಕೊಂಡಲ್ಲಿ ಬಸವರಾಗಿದ್ದಂಗ ನಾನು ನಡಿ ಇವನು ಕೂಡ ಮಾಮ ಬರ್ಲ ಅಂತ ಯಪ್ಪ ನನಗೆ ಬಿಟ್ಟು ತ್ರಾಸಕತಿ ಜೀವಕ ತ್ರಾಸಕತಿ
ನೋಡು ಹೋಗೋದನ್ನ ಏನೈತಿ ಅಂತ ಏನೈತಿ ಐತಿ ಯಪ್ಪ ಮಾವನನ್ನ ಹತ್ರ ಒಂದು ಪದಕೈತ ನನ್ನ ಮಗಳ ಎಷ್ಟು ನಾವಾಗಿ ಕಳ್ಸಿ ನಾವು ಹೌದಪ್ಪ ಇವ ನೋಡಿರ್ತಾನೆ ಅಲ್ಲ ನಾನು ಏನೋ ಗೊತ್ತಾಯ್ತು ಗೊತ್ತಾಯ್ತು ಮಗನೇ ಹೋಗೋಣ ಮಸ್ಕಿಗೆ ಹೋಗ್ಬೇಕಾದ ನಿನ್ನಂತ ಅಪ್ಪ ಒಂದೊಂದು ಮಾತು ಬಾಯ್ ಯಪ್ಪ ಅವಾಗೇನೋ ಆಗಕತ್ತಲ್ಲಿ ಗೊತ್ತಾಯ್ತ ಒಂದು ಸರಿ ಸುದ್ದಿಲ್ಲ ಅದಕ್ಕೆ ಹೋಗ್ಬಿಡ ನಡೀಲ್ಲ ಈ ನನ್ನ ಮಗ ಬಜ್ಜಿ ಮಾಡಿ ತಿಂದು ಜಲಕಾಲ್ ಮೀನ್ಯಾಗ 10 ಮಂದಿ ಸತ್ತ ಮತ್ತೆ ಕಡಿವೆಲ್ಲಾಗ ಇವನು ಬಜ್ಜಿ ತಿಂದು ಕುದುರಿ ಹೇಡ್ಸ್ ಬಂದಾಯ್ತಂತ ಮತ್ತ ರೋಡ್ಯಾಳಾಗ ಇವನು ಮಾಡಿದ್ದ ಚೋಡ ತಿಂದ ಅಲ್ಲ ಇವನು ಚೋಡ ತಿಂದ ಇನ್ನ ವಯಸ್ಸಿಗೆ ಬರ್ಲಾರ್ದು ಹುಡ್ರು ಹೊಸು ವಯಸ್ಸಿಗೆ ಬರ್ತಾರಾಗ ಮತ್ ನಿನ್ನೂ ಕಾಟ ಕಡಿಮೆ ಮಾಡಿದ್ದೇವೆ ಅಂತಲ್ಲ ಮಗನ ಮಾಡ್ತಾರಲೇ ಮಗನ ಮಾಡ್ತಾರ ಖಾಲಿ ಮಾಡ್ಕೋಬೇಕ ಬೇಡ ಅಂತ ಮಾಡಿಲ್ಲ ನೀನ ಬಜ್ಜಿ ಚಟ್ನಿ ಲೇ ಕಾಳನ ಮಗನ ಇನ್ನೊಂದು 10 ನಿಮಿಷ ಲೇಟ್ ಮಾಡಿ ಬಂದಿದ್ದತ್ತಂದ್ರ ನಿಂದೇನಿದೆ ನೀವು ಕಡ್ದಿತ್ತಮ್ಮ ಸಣ್ಣಗ ಇಲ್ಲಿ ಬಂದಬಿಟ್ಟ ನಂದೊಂದು ಎದ್ರಾಗ ಇಡ್ಲಿ ಅಂತೇಳಿ ಶಿವಪೂಜೆದ ಕಾಡಿ ಬಿಟ್ಟಾಗ ಇಲ್ಲೊಂದು ನಾಯಿ ಕುಣ್ಣಿ ಹುಡುಕಾಡ್ಕೊಂಡ ಬಂದಿಲ್ಲ ಹರಿ ಅದ್ರ ಮೇಲೆ ಹಾಕ್ರೆ ನೀನು ಕಣ್ಣ ಮಗನ ನೀ ಹಿಂಗ ಜಿಗದ ಹೇಳಿದ್ರ ತಿಂತಿ ನೋಡ್ಲಿ 3 ಬಗ್ಸಿ ಈ ಕ್ವಾಚ್ ನನ್ನ ಮಣ್ಣ ಮಗನ ನೋಡ ಹುಷಾರಾಗಿರ ಹೇಳ ನಮ್ಮಿಬ್ರದಾಗ ಯಾಕೆ ಬೇಕಲೇ ಜಗಳ ಬಾರ್ಲಿ ಇಲ್ಲಿ ದೋಸ್ತ ಬಾರ್ಲಿ ಇಲ್ಲಿ ನಮ್ಗೆ ಬೇಕಲಿ ಬಂದಿದೆ ಹಂಗಂದ್ರ ಸಟ್ಟನ ಹೋಗೇ ಬಿಡು ನಡಿ ರೀತಾ ಖಾನಾವಳಿಗೆ ಅದ್ರಾಗ ಬಜಿ ಚೋಡ ಚಪಾತಿ ಮಾಡ್ಯಾವಂತ ಬರ್ತೇನೆ ನಿಂಗ ಚಪಾತಿ ತಿನ್ನಕ ರೊಕ್ಕ ನೀನ ಕೊಡೋ ಮಗನ ನಾ ಯಾಕೆ ಕೊಡ್ಲಿ ರೊಕ್ಕದವಿಲ್ಲ ನೀ ಸಾಕ ಮಗನ 10 ರೂಪಾಯಿ ಒಂದು ಊಟ ಮಗನ ಇರ್ಲಿ ಚಿಕ್ಕು ಜೀವನ್ ಒಂದು
ಹೆಸರಿಗೆ ತಕ್ಕಂತೆ 100 ಮಡಿ ಸುಂದರಿ, ಸುರಲೋಕದ ಅಪ್ಸರೆಯನ್ನು ಮೀರಿಸುವ ಮೈಮಾಟದ ಕಲೆಯುಳ್ಳವನ್ನೆಂದರೂ ನೀನೇ. ಆ ಸೂರ್ಯನ ಅನೇಕ ಕಿರಣಗಳಲ್ಲಿ ಮಿಗಿಲಾಗಿ ಮಿಂಚುವ ವರ್ಣ ಕಿರಣ ನೀನೇ. ಅನೇಕ ಬಲದಲ್ಲಿ ಒಮ್ಮನ್ನ ಹೊಂದಿರುವ ಮೈಮಾಡುವನ್ನೆಂದರೂ ನೀನೇ. ಅನೇಕ ಊದೋಟದಲ್ಲಿ ಮಿಗಿಲಾಗಿ ಮಿಂಚಿ ಶೋಭಿಸುವ ಗುಲಾಬಿ ಹೂ ಎಂದರೂ ನೀನೇ. ನಿನ್ನಂತ ಹೂ ನನ್ನಂತವನ ಕೈ ಸೆರೆಯಾಗಬೇಕಾದರೆ ನಾನಿಂದು ನಿನ್ನನ್ನು ದಕ್ಕಿಸಿಕೊಳ್ಳಲೇಬೇಕು. ರೇಖಾ, ಅವಳೇ ಬಂದಂತೆ ಕಾಣುತ್ತಿದೆ. ಬರಲಿ ಬರಲಿ. ರೇಖಾ, ಯಾರವರು? ನಾನೇ. ಈ ನಾಡಿಗೆ ಅನೇಕ ಪ್ರಾಪ್ತಿಗಳೇ. ಅಗ್ನಿರಾಜ ತಮ್ಮ ರವಿರಾಜ. 108 ಪ್ರೇಮ ತರಂಗದ ತೂಗುವ ಎಲೆಯಲ್ಲಿ ನಿತ್ಯ ತೂಗುವ ಪ್ರೇಮರಾಜ. ಅರ್ಥವಾಯಿತು. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಪ್ರೇಮ ಲೋಕ ಎಂಬ ಈ ಜಗತ್ತಿನಲ್ಲಿ ನಿನಗೆ ವರ್ಷ ಪೂರ್ತಿ 18 ತುಂಬಿರುವ ಇನ್ನೂ ನಿನ್ನ ಕೊರಳಿಗೆ ತಾಳಿ ಇಲ್ಲವೆಂದರೆ
ನೆರಳಾಡಬೇಡ ರೇಖಾ. ಈ ನಿನ್ನ ಅಣ್ಣನ ಕೊರಳಿಗೆ ಚಂದದ ತಾಳಿ ಕಟ್ಟಿ ನನ್ನ ಸತಿಯನ್ನು ಮಾಡಿಕೋಬೇಕೆಂದು ಬಂದಿರುವೆ. ಮೊಚ್ಚ ಬಾಯ್ ನೀಚ, ನನ್ನ ತಾಳ್ಮೆ ಎಂಬ ತಾಯಿಯ ಬಗ್ಗೆ ಮಾತಾಡೋದಕ್ಕೂ ನೀನ್ಯಾರೋ ಹುಚ್ಚು ನಾಯಿ. ನನ್ನ ತಾಯಿಯ ಬಗ್ಗೆ ವಿಚಾರ ಮಾಡೋದಕ್ಕೆ ನನ್ನ ತಂದೆ ಇದ್ದಾನೆ. ನಾನ್ಯಾರು ಗೊತ್ತಾ? 1000 ಹಳ್ಳಿಯ ಸರ್ದಾರ ನೆನೆಸಿಕೊಂಡಿರುವ ಆ ಸಾಹುಕಾರನ ಮಗಳು. ಸರ್ದಾರನ ಮಗಳು? ನಾನು ಸರ್ದಾರನ ಮಗಳೆಂದು ನನ್ನಂತ ಯುವರಾಜನಿಗೆ ಬಬ್ಬರ ಹೋರಾಡಿದರೆ ಕೊನೆಗೂ ನಿನ್ನ ಕೊರಳಿಗೆ ತಾಳಿ ಇಲ್ಲದೆ ಬಂದು ಕಂಗಾಲಾಗಿ ಬಂದು ಬೀಳುವಿ. ನನ್ನಾಗರದಲ್ಲಿ ಬಾರೇಕಾ ಬಾ, ಬಿಸಿಲಿಗೆ ಬಾಯಾರಿ ಬಂದ ಬಕ ಪಕ್ಷಿಯಂತೆ ಬಳಲುವ ಈ ರಸಿಕನಿಗೆ ಪ್ರೇಮವೆಂಬ ಉಸಿರು ಕೊಡು. ಆಚೆ ನಿಂತ ಮಗಳು. ಹೆಣ್ಣು ಒಲಿದರೆ ನಾರೆ, ಮುಣಿದರೆ ಮಹಾಮಾರೆ. ಈ ಹೆಣ್ಣಿನ ರೋಸಕ್ಕೆ ಸುಟ್ಟು ಬೂದಿ ಹಾಕಬೇಡ. ಒಳ್ಳೆ ಮಾತಿದ್ದ ಇದ್ದೇನೆ, ಮೊದಲು ಹೊರಟ ಬೈಯಿಂದ. ಹೊರಟು ಹೋಗಲು ಬಂದಿಲ್ಲ ರೇಖಾ. ದೊಡ್ಡ ಸರ್ಪವಾಗಿ ನಿನ್ನ ತುಟಿ ಕಚ್ಚಲು ಬಂದಿರುವೆ. ಪುರುಷನ ನೋಡಿ ಮುಟ್ಟಿಸಿಕೊಳ್ಳಲು ನಿನ್ನ ಕಾಯ ನೋಡಿ ನನ್ನ ಹೃದಯದಲ್ಲಿ ಮಾ ಎಂಬ ಮಮಕಾರ ಮೂಡಿ ಕಾಮವೆಂಬ ಅಗ್ನಿ ತುಂಬಿದೆ ಈ ನನ್ನಡಿನಲ್ಲಿ. ಬಾರೇಕಾ ಬಾ, ನೀ ನನ್ನ ಅರಮನೆಯ ರಾಣಿ. ಅರಮನೆ ಕನಸು ಕಾಣುತ್ತಿರೋ ತಿರುಕ. ನಿನ್ನ ಅರಮನೆ ನೋ ಮೆಟ್ಟಿ ಬಿಟ್ಟ ಹೊರಕು ಚಪ್ಪಲೆ ಸಮಾನ. ಕೈಯದ ನೀನು ಮಾಡುತ್ತಿರೋ ಹೀನ ಕೆಲಸವನ್ನು ಜನ ನೋಡಿದ್ರೆ ನಿನ್ನನ್ನು ದರ್ಬಾರದ ಕಟ್ಟಿಗೆ ನಿಲ್ಲಿಸಿ ನಿನ್ನ ಬಾಯಿ ಚರ್ಮ ಸುಲಿಯುತ್ತಾರೆ. ನೀನು ಸಾಕಿದ ಆಳುಗಳ ಕೈಗೆ ಸಿಗುವಂತ ಹೇಡಿಯಲ್ಲ ಈ ರವಿರಾಜ. ನಾನು ಮನಸ್ಸು ಮಾಡಿದ ಹುಡುಗಿಯ ಮುಡಿಗೆ ಮಲ್ಲಿಗೂ ಏರಿಸಿ ಬೆಲ್ಲ ಚುಂಬಿಸುವ ಜಾದುಗಾರ. ಮತ್ತೆ ಮತ್ತೆ ಅದೇ ಮಾತನ್ನು ಬೊಗಳಿದ್ದೆ. ನಿಜವಾದ್ರೆ ಈ ಸಮಾಜದ ಜನ ಎದ್ದು ಬಂದು ಎದೆಗೆ ಒದಿತಾರೆ. ಬಲೆ ಎಚ್ಚರ. ಸಮಾಜ ಇದೊಂದು ಮೋಹ ತುಂಬಿದ ಸಮಾಜ. ರೇಖಾ, ಈ ನಿನ್ನ ಸಮಾಜದಲ್ಲಿ ಎಂತೆಂತ ಎನ್ನುವರೆದರೆ ಗೊತ್ತೇ? ಪತಿಯ ಪರಮಾತ್ಮನೆಂದು ನಿತ್ಯ ಪಾದ ಪೂಜೆ ಮಾಡಿ ಹೆತ್ತ ಮಕ್ಕಳನ್ನು ಮರೆತು ಮತ್ತೊಬ್ಬನ ಜೊತೆ ಓಡಿ ಹೋಗುವ ಆಗರುವ ಎನ್ನುವ ಇಷ್ಟೆಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯ ಕಣ್ಣಿಗೆ ಮಣ್ಣೆರುಚಿ ಹೆತ್ತವರನ್ನು ವೇಷಾವೃತ್ತಿಗಿಳಿಸಿ ಮತ್ತೇನಪಗರತಿ ಎಂದು ಒತ್ತಿ ಹೇಳುವ ಬಂಡ ಎನ್ನುವ ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಎಲ್ಲಿಂದ ಎದ್ದು ಬರುತ್ತಾರೆ ನಿನ್ನ ಸಮಾಜದ ಜನತೆ? ಸಮಾಜದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತನಾಡುತ್ತಿದ್ದಿಲ್ಲ. ನೀನು ಮನುಷ್ಯನಲ್ಲ, ರಾಕ್ಷಸ. ನೀನು ರಾಕ್ಷಸ. ಮುಗಿತು ನಿನ್ನ ಶೀಲದ ಕತೆ. ರವಿರಾಜ, ಬಿಡಲೇ ನನ್ನ ಸರ್ದಾರನ ಮಗಳನ್ನು. ನನ್ನನ್ನು ತಟ್ಟಲು ನನ್ನ ನೀನವನಲ್ಲ, ನಿಮ್ಮಿಂತ ಕಾಮಾಂಬರ ಕೊಟ್ಟುದ ಎತ್ತರವನ್ನು ನೆಕ್ಕಲು ಬಂದ ನರಸಿಂಹ. ನಿನ್ನಂತ ಎಷ್ಟೋ ಸಾಹಸ ಸಿಂಹಗಳೇ ಈ ಸಿಂಹರಾಜನ ಅಗ್ನಿ ಪಂಜರದಲ್ಲಿ ಸಜೀವ ದಹನವಾಗಿರುವಾಗ ನೀನು
ನಿನಗೆ ಆಟ ಸರಿಯಲ್ಲ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ನಿನ್ನಂತ ಹೇಳಿಗೆ ಹೇಳಿ ಭಾರತ ಮಾತಿಗೆ ಸಮಾನವಾದ ಈ ಪವಿತ್ರವಾದ ಹೆಣ್ಣನ್ನು ನಿನ್ನಂತವರ ಕೈಗೆ ಒಪ್ಪಿಸುವುದಕ್ಕೆ ನಾನೇನು ಚಂಡನಲ್ಲ. ಯಾರೇ ಹೆಣ್ಣು ಮಕ್ಕಳು ಹೊತ್ತು ಹೊಟ್ಟರೆ ಅವರ ಹೆಣ ಮುನ್ನಾಗ ಊತು ಬಿಡ್ತೀವಿ. ನನಗೆ ಎಚ್ಚರ. ರಾಯನೊಂದಿಗೆ ಹೋರಾಡಿ ಹೀಗೆ ಕಳೆದುಕೊಂಡರು ಸೀತೆಯನ್ನು. ಮೋಸದಿಂದ ಸೀತೆಯನ್ನು ಅಪಹರಿಸಿದ ಆ ರಾಮನ 10 ತಲೆಯನ್ನು ಕತ್ತರಿಸದೆ ಬಿಡಲಿಲ್ಲ ಆ ರಾಮ ಲಕ್ಷ್ಮಣರು. ಅವರಂತೆ ನೀವೇ ಅದರ ಒತ್ತೈವನೆಂದು ನಿರ್ಧಾರ ಮಾಡಿದ್ದರೆ ಈ ನರಸಿಂಹನೆಂಬ ಗೆರೆಯುತ್ತೇನೆ. ನೀನಾ ಗೆರೆ ದಾಟಿ ಬಿಟ್ಟು ಮಾರಲಿ ನೋಡೋಣ. ನರಸಿಂಹ, ಈ ಕಲಿಯುಗದ ಮಾರಿಚಾಲ ಮಾಯವನ್ನು ನಿನಗೇನು ಗೊತ್ತೇ ಹುಚ್ಚ? ನಾನೇ ಕೆಚ್ಚಲ ವೀರನೆಂದು ನೀನಿವನನ್ನು ಬಚ್ಚ ಮಾಡಿದರೆ ಮುಂದೊಂದು ದಿನ ಇವರನ್ನು ಕಚ್ಚದ ಬಿಡಲಾರೆ. ನೆನಪಿರಲಿ. ಏನೇ ಹುಚ್ಚ? ನೀನೀ ಸಮಯದಲ್ಲಿ ನೋಡಿ, ವಾಯು ವಿಹಾರಕ್ಕೆಂದು ಬಂದಿದ್ದೆ. ಅಷ್ಟರಲ್ಲಿ ಈ ಕಾಡು ಮನುಷ್ಯನ ಕೈಯಲ್ಲಿ ನಾನು ಸಿಕ್ಕಿಕೊಂಡಿದ್ದೆ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವು. ನಿಮಗೆ ನನ್ನ ಅನಂತ ಧನ್ಯವಾದಗಳು. ನೋಡಿ, ನನ್ನದೊಂದು ಮಾತನಾಡಿಸಿಕೊಡ್ತೀರಾ? ಹೇಳಬೇಕಾ? ನಿಮ್ಮ ಮನೆಯ ಕೀರ್ತಿಗಾಗಿ 1000 ಮಾತನ್ನು ಪಾಲಿಸುತ್ತೇನೆ. ಹಣ ಆಭರಣ ಏನೋ ಸಾಕಷ್ಟಿದೆ, ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ನೋಡಿ, ನಿಮ್ಮ ಧೈರ್ಯ ಶೌರ್ಯಕ್ಕೆ ನಾನಂತೂ ತುಂಬಾ ಮೆಚ್ಚಿಕೊಂಡಿದ್ದೇನೆ. ಹೌದು, ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ದಯವಿಟ್ಟು ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೇನೆ, ನನ್ನನ್ನು ನಿಮ್ಮ ಸತಿ ಎಂದು ಸ್ವೀಕರಿಸಿಕೊಳ್ಳಿ. ಬೇಡ ರೇಖಾ, ಬೇಡ. ಎಂತಹ ಚಾಂಡಲಕ್ಕೆ ಕೈ ಕೆಲಸಕ್ಕೆ ಹಾಕಿದೀಯಮ್ಮ ನೀನು. ನಿತ್ಯ ನಿಮ್ಮ ತಂದೆಯ ಕರಸೇವಕನಾದ ನಾನು ನಿಮ್ಮ ಮನೆಯ ಅನ್ನ ಉಂಡು ಬದುಕುವ ಆಳು ಮಗನ ಕೈ ಹಿಡಿಯುವೆಯಾ? ಬೇಡ ರೇಖಾ, ಬೇಡ. ನನ್ನಿಂದ ಸಾಧ್ಯವಿಲ್ಲ. ನೋಡಿ, ಉಂಡವನಿಗೆ ದ್ರೋಹನ ಬಗೆಯಲಾರೆ. ಮದುವೆ ಆಗಿ ತಾಳಿ ಎಂಬ ಭಾಗ್ಯ ಕೊಡೋದಕ್ಕೆ ಮನೆಯ ಹಾಳಾದರೇನು, 6 ಅಂತಸ್ತಿನ ಅರಸನಾದರೇನು, ಪ್ರೀತಿಗೆ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಇದು ಯಾವುದಕ್ಕೂ ಅಭ್ಯಂತರವೇ ಇಲ್ಲ. ನಿನ್ನ ಹಠವನ್ನು ತೆಗೆದುಹಾಕಮ್ಮ. ನಾನು ಸಾವಿ ಕಲಿಯದ ಕುರಿಗಾಯಿ, ಮೇಲಾಗಿ ಹಳ್ಳಿಯ ಉಂಬ. ನೀನು 1000 ಹಳ್ಳಿಯ ಸರ್ದಾರ ಮಗಳು, BA ಪದವಿದರೆ. ಮೇಲಾಗಿ ನನಗೂ ನಿನಗೂ ಹೋಲಿಸಿ ನನ್ನ ಶೌರ್ಯ ಕುಂದಿಸಬೇಡಮ್ಮ. ನಿನಗೆ ವಿನಯಪೂರ್ವಕ ನಮನ. ನೋಡಿ, ನನ್ನ ಮಾತನ್ನು ಮೀರಿ ನೀವು ನನ್ನನ್ನು ಇಲ್ಲೇ ಬಿಟ್ಟು ಹೋಗಿದ್ದೆ ನಿಜವಾದ್ರೆ ನಾನು ಇಲ್ಲೇ ಪ್ರಾಣ ಕಳೆದುಕೊಳ್ಬೇಕಾಗುತ್ತದೆ. ನನಗೇಕೋ ಭಯ ಬರ್ತಾ ಇದೆ. ಯಾಕೆ? ನನ್ನ ತಂದೆ ಏನಾದ್ರೂ ನಿನ್ನ ಪ್ರಾಣ ತೆಗಿತಾನೆಂಬ ಭಯ ಶುರುವಾಗಿದೆಯಾ? ಬೇಡ, ಅದ್ಯಾವುದಕ್ಕೂ ಹೆದರಬೇಡ. ಮುಂದೆ ಏನಾಗ್ಬೇಕು ಎಲ್ಲ ನಾನು ನೋಡಿಕೊಳ್ತೇನೆ. ನೋಡು, ನೀನು ಮನಸ್ಸು ಮಾಡಿದ್ರೆ ಸಾಕು, ಈ 1000 ಹಳ್ಳಿಗೆ ಸರ್ದಾರ ನೀನಾಗ್ತೀಯ. ಬಾ ರಾಜ, ನನ್ನದೇ ತಟ್ಟಿ ನನ್ನ ಜೊತೆ ಹಾಡುವ. ಬೇಡ ರೇಖಾ, ಬೇಡ. ನೋಡಿ, ಇಷ್ಟೊಂದು ಭಯ ಪಡಬೇಡ. ನಿನ್ ಜೊತೆ ನಾನಿದ್ದೇನೆ. ಬಾ, ನಿರ್ಭಯವಾಗಿ ನನ್ನ ಜೊತೆ ಹಾಡುವ. ನನ್ನದೇ ರಾಜ.
ಬಂತುಂದಾನೆ ಯಾವೂರಾನೆ ಚಿಂತ ಕಮಲದಿನ್ಯಾನೆ ಇಲ್ಲಿ ಏಕೆ ಬಂತು ಸೇಡಂಬ ನಾಟಕಕ್ಕಾಗಿ ಬಂತು ಸೇಡು ಸೇಡು ಓ ನರಸಿಂಹನ ಮೇಲಿನ ಸೇಡು ತೀರಬೇಕಾದರೆ ಹೇಗಾದರೂ ಮಳೆ ಅಪಸ್ವರದಲ್ಲಿ ಒಳಗೆ ಹಾಕಿಕೊಳ್ಳಲೇಬೇಕು. ಇಲ್ಲ ಅವನ ತಂದೆ ಶೋಭೆಯನೆಂದು ರಾತ್ರಿ ಹೊತ್ತು ತರಿಸಿ ನನ್ನ ಕಾಮದಾಸೆ ತೀರಿಸಿಕೊಳ್ಳಲೇಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಮೊರಗೇಸಿ ಅಲ್ಲೇ ಮೊರಗೇಸಿ ಬಂದಾಶ ಮಗನ ಮರಿಯ ಏನ್ ಮಾಡಕತ್ತೀನಿ ಲೆಕ್ಕ ಮಾಡಕತ್ತಿದ್ದೀನಿ. ಏ ತಲೆಯಾರಟ್ಟೆ ನೀನು ಮುರಿಯೇಸಿನಾಗಿರು ಪ್ರದೇಶನಾಗಿರು. ಈ ತಿಂಗಳ ಜಮಾ ಖರ್ಚ ಲೆಕ್ಕ ಹೇಳು ನಮ್ ಧನ್ಯರಿಗೆ. ಏಯ್ ಜಾನಿ ನನ್ನ ಮೇಲೆ ನೀ ಏನು ದೊಡ್ಡ ಸಾಯಿಲಾಗಿ ಎಲ್ಲಿ ಏ ಮೊರಗೇಶೆ ಹೇಳು ಸುಮ್ಮನೆ ಒಳಿಸ್ತೀನಿ ಅಪ್ಪ. ತಲೆಯಾರಟ್ಟೆ ಮಾಡಬೇಡ. ಆಯ್ತಾಯ್ತು ನಾನು ಕೇಳ್ತೀನಿ ನೋಡಿದ್ರೆ ನಾನು ಹೇಳ. ಇದು ಪಾನ ಮೂರನೇ ಪಾನದಾಗ್ರಿ ಶೇಂಗಾ ಸೂರ್ಯಪಾನ ಜಮಾದಲ್ಲಿ 2 ಲಕ್ಷ ಉಳಿದೈತಿ. ಹತ್ತಿ ಗೋಂಜಾದಾಗ 1 ಲಕ್ಷ ಉಳಿದೈತಿ. ಇನ್ನ ಆಯಿಲ್ ಮಿಲ್ನಿಂದ 2 ಲಕ್ಷ ಉಳಿದೈತಿ ಮತ್ತು ಕ್ಲಬ್ನಿಂದ 15 ಲಕ್ಷ ಉಳಿದೈತಿ. ಏನು ಜನರ ಶುಗರ್ ಫ್ಯಾಕ್ಟ್ರಿಯಿಂದ 15 ಲಕ್ಷ, ಒಟ್ಟು 41 ಲಕ್ಷ ರೂಪಾಯಿ ಆಗೈತಿ ನೋಡ್ರಿ. ಶಾಭಾಷ್ ಮುರುಗೇಶಿ. ಗಟ್ಟಿ ತಲೆ ಅಂದರೆ ನೀನಂತ ಶಕ್ತಿ ತರನೇ ಇರಬೇಕು. ಅಂದಾಗಲೇ ಮೆರೆಯುತ್ತಾನೆ ಏ ಅಗ್ನಿರಾಜ ಧರ್ಮರಾಜ್. ಇನ್ನು ಸ್ವಲ್ಪ ದಿನದಲ್ಲಿ ನೀನಾಗುವೆ ಕರ್ಮರಾಜ. ಹಲೋ, ಅಗ್ನಿರಾಜ ಸ್ಪೀಕಿಂಗ್. ರೇಡ್ ಮ್ಯಾನೇಜರ್ ನಮ್ಮ ಸರಾಯಿ ಫ್ಯಾಕ್ಟರಿ ಡ್ಯೂಟಿ ಮಾಡಿದ್ದಾರೆ. ಸರಿ, ನಾನು ಇವಾಗಲೇ ವಿಚಾರ ಮಾಡ್ತೇನೆ. ಅದನ್ನ ಬಂದ ಹೇಳು. ಜಾನೆ ಆಯ್ತು ದನಿ. ರಭಸತಿ ಒಯ್ದಾಡ್ತಿರುವ ಈಗ ಆಯ್ತು ದನಿ. ಸಮುದ್ರದ ತೆರೆಯಂತೆ ರಭಸತಿ ಓದಾಡ್ತಿರುವ ಈ ಜಾಣಿಯ ಕ್ರೋಧಾಗ್ನಿಗೆ ಅವರು ಸುಟ್ಟು ಭಸ್ಮವಾಗಲೇಬೇಕು. ಅಲ್ಲಿಂದ ರೇಡ್ ಮ್ಯಾನೇಜರ್ ನಮ್ಮ ಸರಾಯಿ ಫ್ಯಾಕ್ಟ್ರಿಗೆ ನುಗ್ಗಿ ಹೋಗಿದ್ದಾನಂತ. ಅವನು ಎಲ್ಲೇ ಇದ್ದರೂ ಸರಿ ಅವರನ್ನೆಲ್ಲ ಹಿಡಿದು ತಂದು ಅಲ್ಲಿ ಸಿಗ್ತಾರೋ ಅವರನ್ನೆಲ್ಲ ಮಟ್ಟ ಹಾಕಿ ಎಲ್ಲೇ ಕಡಿದು ನಮ್ಮ ಸರಾಯಿ ಫ್ಯಾಕ್ಟ್ರಿಗೆ ತಂದು ಅವ್ರನ್ನೆಲ್ಲ ಸುಟ್ಟು ಬಿಡು. ಆಯ್ತಿದ್ದೇನೆ. ರಭಸತಿ ಸಮುದ್ರ ತೆರೆಯಂತೆ ರಭಸತಿ ಒಯ್ದಾಡ್ತಿರುವ ಈ ಜಾಣಿಯ ಕ್ರೋಧಾಗ್ನಿಗೆ ಅವರು ಸುಟ್ಟು ಭಸ್ಮವಾಗಲೇಬೇಕು.
ನಿತ್ಯ ಗರಡಿ ಮನೆಯಲ್ಲಿ ಕುಟ್ಟಿಸಿ ದೇಹ ಮೆಟ್ಟಾಗಿಸ್ಕೊಂಡ್ರು ನನಗೆ 1000 ಹಣ ಒಂದು ಬಟ್ಟ ಹಾಕಿದರು. ಆ ಮ್ಯಾನೇಜರ್ ಚಟ್ಟ ಕಟ್ಟಿಸಿದೆ ಎಂದು ಮ್ಯಾನೇಜರ್ನ ದೇಹ ಯಮಗುರುವಿನ ಪಾದ ಸೇರಲೇಬೇಕು. ಏನು ಸದ್ಯ ಯಮಪುರ ಸದನಕ್ಕೆ ಹೋಗ್ತೈತಿ. ಯಾಕ್ರಿ ಹೇಳ್ಯಾರ? ಹೌದು ಸೇಟಿ, ಪಕ್ಕ ಹೋಗತ್ರಿ, ಹೋಗಲೇಬೇಕು. ನಮಸ್ಕಾರ ದನಿಗಳೇ, ನಮಸ್ಕಾರ. ಓಹೋ, ನಮಸ್ಕಾರ ಬಸಣ್ಣ. ಏನು ಸಮಾಚಾರ? ಏನಿಲ್ಲ ದನಿಗಳೇ, ನಿಮ್ಮಿಂದ ಒಂದು ಸಹಾಯವಾಗಬೇಕಾಗಿತ್ತು. ಏನು? ನನ್ನಿಂದ ನಿನಗೆ ಸಹಾಯ? 1000 ಹಳ್ಳಿಯ ಸರ್ದಾರ ಸಹಾಯಕನೇ ನಿನ್ನ ತಮ್ಮನಿರುವಾಗ ನನ್ನಿಂದ ನಿನಗೆ ಸಹಾಯ? ಇದೆಂದ ವಿಚಿತ್ರ? ವಿಚಿತ್ರವಲ್ಲ ದನಿಗಳೇ, ಅವನು ಸೇವಕ ಮಾತ್ರ. ಅವನೊಂದಿಗೆ ನಾನು ಯಾವುದೇ ತರಹದ ವ್ಯವಹಾರವೊಂದನ್ನು ಇಟ್ಟುಕೊಂಡಿಲ್ಲ. ಹಾಗಿದ್ದರೂ ಕೂಡ ನಿನ್ನ ತಮ್ಮನಿಗೆ ಅಷ್ಟೊಂದು ಸತ್ತು ಯಾಕೆ? ನನ್ನ ತಮ್ಮ ಅಂತ ಸೊಕ್ಕಿನ ಕೆಲಸ ಏನ್ ಮಾಡ್ಯಾನ್ರಿ? ನೋಡು ಬಸಣ್ಣ, ನನ್ನ ಹಾಗೂ ಧರ್ಮರಾಜ ಅನೇಕ ವರ್ಷದ ವೈರತ್ವ ನಿನಗೂ ಗೊತ್ತಿದೆ. ಅಂತದರಲ್ಲಿ ನಿನ್ನ ತಮ್ಮ ನನ್ನನ್ನು ಎದುರು ಹಾಕಿಕೊಂಡು ನನ್ನೊಂದಿಗೆ ಹೋರಾಡ್ತಿದ್ದಾನೆ. ಆದರೆ ನಾನಂದೇ ಅವನ ಕತೆ ಮುಗಿಸಿಬಿಡ್ತಿದ್ದೆ. ಸುಮ್ಮನೆ ನಿನ್ನ ಮುಖ ನೋಡಿ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ನಮ್ ಲೀಡರ್ ಯಮಪುರಕ್ಕೆ ಸೇರಿಸ್ಬಿಡ್ತದ್ರ ಅವನು. ಅಷ್ಟೇ ಕೆಸಟೆ, ಅವನ ಸರ್ದಾರ ಮನೆಯ ಕೆಲಸ ಬಿಡಿಸಿ ಅವನನ್ನು ನನ್ನ ಮನೆಯ ಸೇವೆಗೆ ಕಳಿಸಿದರೆ ಅವನ ಹೆಸರಿಗೆ ನನ್ನ ಊರು ಮುಂದಿನ 10 ಎಕರೆ ಜಮೀನಿಸ್ತಲೇ 10 ಎಕರೆ. ಅಂದರೆ ಅವನಿಗೂ ಮತ್ತು ನಿನಗೂ ಒಂದು ಭಾಗದ ಆಸ್ತಿ ಆಗತ್ತೆ ಬಸವಂತ. ಅದಕ್ಕೆ ಕಾಲಾವಕಾಶ ಕೊಟ್ರೆ ಪ್ರಯತ್ನ ಮಾಡ್ತೀನಿ ದನಿಗಳೇ. ಮತ್ತೇನಪ್ಪ ನಿನ್ನ ಕೆಲಸ? ಏನಿಲ್ಲ, ನನಗೆ ನನ್ನ ಪ್ರಪಂಚದ ಸಲುವಾಗಿ 1 ಲಕ್ಷ ರೂಪಾಯಿ ಬೇಕಾಗಿತ್ತು. 1 ಲಕ್ಷನ? ಅದೇ ರೀತಿ ಮುರುಗೇಶಿ, ಅವರಿಗೆ ಅದೆಷ್ಟು ಬೇಕು ದುಡ್ಡು ಕೊಟ್ಟು ಬಿಡಿ. ಸಹಿ ಮಾಡುವ ಬನ್ನಿ. ಕೊಡ್ತೀನಿ ಬಾ. ನೋಡ್ತಮ್ಮ ಬಸಣ್ಣ, ನೀನು 1 ಲಕ್ಷ ರೂಪಾಯಿ ಸಾಲ ತಗೊಂಡೇನು ದೊಡ್ಡದಲ್ಲ. ಆದ್ರೆ ಈ ಕೆಟ್ಟ ಸಾವುಕಾರ ಕೂಡ ಸ್ನೇಹ ಕಟ್ಟೋದು ಬಹಳ ದೊಡ್ಡದೈತೆ. ಬಹಳ ಆಯ್ತ್ರಿಯಪ್ಪ, ನಾ ಬರ್ತೀನಿ ಇನ್ನ. ಹೇಳಿದಮ್ಮ ನಡಿ. ಬರಬೇಕು ಬಸವಂತ. ಏ ಸಾವುಕಾರ ಮನೆಯಲ್ಲಿ ಈಗ ನಿನಗೆ ಕೊಟ್ಟಿರೋ 1 ಲಕ್ಷ ರೂಪಾಯಿ ಹೌದು, ನಿನ್ನ ಮನೆಯ ಖರ್ಚಿಗಲ್ಲ, ನಿನ್ನ ವಂಶ ಸರ್ವನಾಶ ಮಾಡ. ಇದೊಂದೇ ಲಕ್ಷದಿಂದ ನನ್ನ ಮಲತಮ್ಮನ ತಲೆ ಕೆಡಿಸಿ ಅವನಿಂದ ನಿಮ್ಮೆಲ್ಲರನ್ನು ದೂರ ಮಾಡಿ ಹೊರಗಿಡಿಯಾಗಿ ಹೊರಬಂದ ನಿನ್ನ ತಂಗಿ ಶೋಭೆಯನ್ನು ನಿಭಾಯಿಸಿ ಸೊತ್ತಿನಿಂದ ಹೋರಾಡುತ್ತಿರುವ ನಿನ್ನ ತಮ್ಮ ನರಸಿಂಹನನ್ನು ಎಲ್ಲ ಕಾಲಾಗಿ ಗುರುತಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸೂರ್ಯದೇವನ ಪ್ರಥಮ ಪುತ್ರ ಅಗ್ನಿರಾಜನೇ ಅಲ್ಲ.